ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ನಮಸ್ಕಾರ ವೀಕ್ಷಕರೇ, ಇವತ್ತು ಮುದ್ದೇಬಿಹಾಳದ ಆಶ್ರಯ ಕಾಲನಿಯಲ್ಲಿರುವಂತಹ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ನಾವು ಬಂದಿದ್ದೀವಿ. ಏನು ಇವತ್ತಿನ ವಿಶೇಷ ಅಂದ್ರೆ, ಹಬ್ಬಕ್ಕೆ ಫಕೀರ್ ಅಂತ ಏನು ಮಕ್ಕಳು ಅದನ್ನ ದೇವರ ಕಾರ್ಯವನ್ನ ಮಾಡ್ತಾರೆ. ಆ ದೇವರ ಕಾರ್ಯ ಮಾಡುವಂತಹ ಮಕ್ಕಳಿಗೆ ನಮ್ಮ ಇಬ್ರಾಹಿಂ ಮುಲ್ಲಾ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವ್ರು ಏನಾದ್ರು ದಾನ ಸಹಾಯ ಮಾಡ್ತೀನಿ ಅಂತ ಬಂದಿದ್ದಾರೆ. ಕೇವಲ ಈ ಏರಿಯಾ ಮಾತ್ರ ಅಲ್ಲ, ಮುದ್ದೇಬಿಹಾಳದಲ್ಲಿ ಎಷ್ಟು ಜನ ಫಕೀರ್ ಆಗ್ತಾರೆ ಅಂದ್ರೆ ದೇವ್ರದ್ದು ಏನು ವೇಷ ಹಾಕ್ತಾರೆ, ಅವ್ರಿಗೆಲ್ಲರಿಗೂ ನಾನು ಸಹಾಯ ಮಾಡ್ತೀನಿ ಅಂತ ಬಂದಿದ್ರು. ಏನೋ ಮಳೆ ಬಂತು, ಇವತ್ತು ಮಳೆ ಬಂದಿದ್ದಕ್ಕೆ ಜನ ಸ್ವಲ್ಪನೇ ಸೇರಿದ್ರು. ಆದ್ರೂ ಅವರ ಒಂದು ಸೇವೆ ತುಂಬಾ ಮಹತ್ವದ್ದು. ಯಾಕಂದ್ರೆ ಅವರು ಹಿಂದೂ ಮುಸ್ಲಿಂ ಯಾವುದೇ ಭೇದ ಭಾವ ನೋಡ್ದೇನೆ ಹಬ್ಬ ಹರಿದಿನಗಳು ಬಂದ್ರೆ ಸಾಕು, ಬಡವರಿಗೆ ಅನುಕೂಲ ಆಗ್ಲಿ, ಬಡವರು ಕೂಡ ಹಬ್ಬನ ಆಚರಿಸ್ಲಿ ಅಂದ್ಬಿಟ್ಟು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅವರು ಮುಂದೆ ಬಂದಿದ್ದಾರೆ. ನಾನೇನೋ ಇಲ್ಲೊಂದು ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೆ, ಜನ ಸೇರೋದನ್ನ ನೋಡಿ ಯಾಕೆ ಸೇರಿದಾರೆ ಅಂತ ಕೇಳಿದ ತಕ್ಷಣ ಈ ತರ ನಮ್ಗೆ ಸಹಾಯ ಮಾಡ್ತಿದ್ದಾರೆ ಅಂತ ಗೊತ್ತಾಗಿ ನಾನು ಸ್ವಯಂ ಪ್ರೇರಿತವಾಗಿ ಇದೊಂದು ನ್ಯೂಸ್ ತಗೋತಾ ಇದ್ದೀನಿ. ಈ ಒಂದು ವಿಶೇಷ ಹಬ್ಬದ ಬಗ್ಗೆ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಇದು ಮೊಹರಂ ಹಬ್ಬ ಒಂದು ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆಯ ಸಂದೇಶವನ್ನ ಸಾರುವಂತಹ ಇದು ಹಬ್ಬ. ಹಳ್ಳಿಗಳಲ್ಲಿ ಸೇರದಂತೆ ಪಟ್ಟಣಗಳಲ್ಲಿ ತುಂಬಾ ಅದ್ದೂರಿಯಾಗಿ ಈ ಹಬ್ಬವನ್ನ ಆಚರಿಸ್ತಾರೆ. ಈ ಹಬ್ಬಕ್ಕೆ ಮಕ್ಕಳು ಸೇರದಂತೆ ಎಲ್ಲ ಹಿರಿಯರು, ತಮಗೆ ಯಾರು ದೇವರ ಮೇಲೆ ಭಕ್ತಿ ಇದೆ, ಈ ಮೊಹರಂ ಹಬ್ಬಕ್ಕೆ ತನ್ನದೇ ಆದಂತಹ ಒಂದು ಸಾಂಪ್ರದಾಯಿಕ ಹಿನ್ನೆಲೆ ಇದೆ. ಆ ಹಿನ್ನೆಲೆಗೆ ಸಂಬಂಧಪಟ್ಟಂತೆ ಅವರು ಆ ಉಡುಗೆಗಳನ್ನ ಹಾಕ್ತಾರೆ, ಆ ಒಂದು ವೇಷವನ್ನ ಹಾಕ್ತಾರೆ. ಯಾರು ಆ ವೇಷ ಹಾಕಿರ್ತಾರೆ 2 ದಿವಸ 5 ದಿವಸ ಈ ತರ ಒಂದು ಪದ್ಧತಿ ಇದೆ. ಆ ಪದ್ಧತಿ ಪ್ರಕಾರ ವೇಷ ಹಾಕಿರ್ತಾರೆ. ವೇಷ ಹಾಕಿದವರು ನೀವು ನಿಮ್ಮ ಅಂಗಡಿ ಮುಂಗಟ್ಟುಗಳಿಗೆ ಮನೆ ಮನೆಗೆ ಬಂದು ಏನಾದ್ರು ಕೇಳೋದನ್ನ ನೋಡಿದಿರಿ. ಆದ್ರೆ ಇಬ್ರಾಹಿಂ ಮುಲ್ಲಾ ಅವರು ಅವ್ರ ಮನೆಗೆ ಬರ್ದೇನೆ, ಇಬ್ರಾಹಿಂ ಮುಲ್ಲಾ ಅವರೇನೆ ಮುದ್ದೇಬಿಹಾಳದಲ್ಲಿ ಎಲ್ಲೆಲ್ಲಿ ಏನೋ ಈ ವೇಷವನ್ನ ಅಂದ್ರೆ ದೇವರ ವೇಷವನ್ನ ಹಾಕಿರ್ತಾರೆ, ಅವ್ರಿಗೆ ಇವರೇ ಹುಡುಕಾಡಿ ತಮ್ಮ ಕೈಲಾದಂತ ಧನ ಸಹಾಯನ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಒಂದು ನ್ಯೂಸ್ ತಗೋತಾ ಇದ್ದೀನಿ. ಈ ಬಗ್ಗೆ ಇಬ್ರಾಹಿಂ ಮುಲ್ಲಾ ಅವ್ರಿಗೆ ಮಾತಾಡ್ಸೋಣ. ಅವ್ರ ತಲೆಯಲ್ಲಿ ಯಾಕೆ ಹೀಗ್ ಬಂತು, ಎಷ್ಟು ವರ್ಷಗಳಿಂದ ಅವರು ಈ ಒಂದು ಸೇವೆಯನ್ನ ಮಾಡ್ತಾ ಬಂದಿದ್ದಾರೆ, ಅವ್ರ ಬಾಯಿಂದಾನೆ ಕೇಳೋಣ. ಮೊಹರಂ ಹಬ್ಬ ಅಂದರೆ, ನಾನು ಮೊದಲು ಕಷ್ಟ ಕಾಲದಾಗಿದ್ದಾಗ ನನಗೂ ಇಂಥ ಫಕೀರ್ ಆಗ್ತಿದ್ದೆ, ನನಗೂ ಇಂಥ ಪುಣ್ಯಾತ್ಮರು ಕೊಟ್ಟು ನನಗೆ ಕೊಟ್ಟು ಹೋಗ್ತಿದ್ರು. ತಗೋರಪ್ಪ ಅಂತೇಳಿ 100 ರೂಪಾಯಿ 50 ರೂಪಾಯಿ ಕೊಡ್ತಿದ್ರು. ಆಮೇಲೆ ನಾನು ಕೊಡ್ಬೇಕಪ್ಪ, ನಾನು ಈಗ ದುಡ್ಯಾಕ ಹತ್ತೀನಿ ಅಂತ ಹೇಳಿ ಇದು ಸತತ ಕೊಡಕ್ ಚಾಲು. ಮೊಹರಂ ಹಬ್ಬ ಅಂದ್ರೆ ಕರಬಲ್ಲದಾಗ ಹಸೇನ್ ನಿಂತಿರ್ತಾರ, ಅವರು ಜಂಗಾಗಿ ಅವ್ರಿಗೆ ಭಾಳ ಪೂರ್ವವಾಗಿ ಸಾಯ್ಬಿಡ್ದಾರ. ಈಗ ಅವರು ಸ್ವರ್ಗದ ಈ ಯುವಕರ ಯಜಮಾನ್ರಂದ್ರ ಹಸೇನ್ ಹುಸೇನಿ, ತಾಯಿ ಬಿಬಿ ಫಾತಿಮಾ ಅವರ ತಾಯಿ, ಹಾಗೆ ಸ್ವರ್ಗದ ರಾಣಿ ಅಂದ್ರ ತಾಯಿ ಬಿಬಿ ಫಾತಿಮಾ, ಅವ್ರಿಗೆ ಪೂರ್ವವಾಗಿ ಸಾವಿಡಿದ್ದಾರೆ. ಅದೇ ಇದು ಮೊಹರಂ ಹಬ್ಬ ಆಚರಣೆ ಮಾಡೋದು, ಮೊಹರಂ ಹಬ್ಬ. ಹೀಗಾಗಿ ಅಲಾಬ್ದವ್ರಿಗೆ ಫಕೀರ್ ಅಂತ ಹಾಕ್ತಾ ಮಕ್ಕಳು, ಆ ಮಕ್ಕಳಿಗೆ ನನ್ನ ಕೈಲಿ ಆದಷ್ಟು ಸಹಾಯ ಮಾಡ್ತೀನಿ ಅಂತೇಳಿ ನನ್ನ ತಾಯಿ ಹೆಸರಲ್ಲಿ ಅವ್ರ ಕೈಲಾದ್ರೆ ಸಹಾಯ ಮಾಡ್ಕೊಂಡ್ ಬಂದೀನಿ. ಸಹಾಯ ಮಾಡ್ತೀನಿ ಸರ್. ನಿಮ್ಮ ತಾಯಿ ತಂದೆ ಜಗಳ ಮಾಡಿದ್ರೆ ತಂದಿ ದುಡ್ಯಾಕ್ ಹೋಗುದು ತನ್ನ ಹೆಂಡ್ರು ಮಕ್ಕಳು ಸಾಕಾಕೆ. ಏನಾರ ನಮ್ಮ ರಾಮಣ್ಣ ದುಡ್ಯಾಕ್ ಹೋಗ್ತಾನಂದ್ರ ತನ್ನ ಹೆಂಡ್ರು ಮಕ್ಕಳು ಸಾಕಾಕೆ. ತಾಯಿ ಗಂಡ ಹೆಂಡತಿಗಳಿಗೆ ಬಂದಾಗ ತಾಯಿ ಹೇಳಿದ, ತಾಯಿ ನಮ್ಮ ತಂದಿ ದುಡ್ಯಾಕ ಹೋಗುದು ನಿನ್ನ ಸಂಬಂಧ ನನ್ನ ಸಂಬಂಧ ತಾಯಿ, ಅವ್ರ ಮನುಷ್ಯ ಯಾಕೆ ಮುಗಿಸ್ತಿ, ಅವ್ರು ನೋಡ್ಸ್ಬೇಡ ತಾಯಿ. ಅವ್ರು ನೋಡ್ಸಿದ್ರೆ ನಮ್ಗೆ ಹ್ಯಾಂಗ ಗಂಡಗ ಹೆಂಡತಿ ದಿಕ್ಕ, ಹೆಂಡತಿಗೆ ಗಂಡ ದಿಕ್ಕ, ಅವ್ರಿಬ್ರು ಕೂಡಿ ಮಕ್ಕಳ ದಿಕ್ಕ. ಗಂಡ ದುಡಿಯುವುದೇ, ಹೆಂಡತಿ ಮಕ್ಕಳು ಸರಿಯಾಗಿ ಅಂತ ಹೇಳಿ ಒಬ್ಬ ಅಗರ್ಭ ಪ್ರಾಮಾಣಿಕ ಕೇಳ್ತಾನ, ಸ್ವರ್ಗ ಎಲ್ಲೈತಿ, ಸ್ವರ್ಗ ತಾಯಿ ಪಾದದ ಕೆಳಗೈತಿ ಅಂತ ಹೇಳ್ತಾನ. ಮತ್ತೊಬ್ಬ ಪ್ರಾಮಾಣಿಕ ಬಂದು ತಾಯಿ ಕೇಳ್ತಾನ, ತಾಯಿ ಸ್ವರ್ಗ ನಿನ್ನ ಪಾದ ಕೆಳಗೈತಿ ಅಂತ ಪರಮಾತ್ಮ ಅದನ್ನ ಕೇಳಿದ್ರೆ ವಾಪಸ್ ಕೊಡ್ತೀಯನ್ ತಾಯಿ ಅಂತ ಕೇಳ್ತಾರ. ಮತ್ತೇನಾರು ಬೇರೆ ಕೊಡ್ತೀವಿ, ವಾಪಸ್ ಕೊಡ್ತೀಯನ್ ಬಿಟ್ಟು ಕೊಡ್ತೀವಿ ತಾಯಿ ಅಂದ್ರೆ ತಾಯಿ ಹೇಳ್ತಾರ, ನನ್ಗೆ ಏನಾರು ಕೊಡ್ತಾರ ಪರಮಾತ್ಮ, ನನ್ನ ಮಕ್ಕಳು ಸುಖವಾಗಿದ್ರೆ ನನ್ನ ಸ್ವರ್ಗ ಬಿಟ್ಟು ಕೊಡ್ತೀನಿ, ನನ್ನ ಹೆಣ್ಣಾಗ್ಲಿ ಗಂಡಾಗ್ಲಿ ಸುಖವಾಗಿರ್ಬೇಕಂದ್ರೆ
ನಾನು ಪರಮಾತ್ಮ ಸ್ವರ್ಗ ಬಿಟ್ಟು ಕೊಡ್ತೀನಿ ನಿನಗ ಅಂತ ಹೇಳ್ತಾರ ತಾಯಿ, ನನಗೆ ಏನೂ ಬೇಡ, ನನ್ನ ಮಕ್ಕಳಿಗೆ ಸ್ವರ್ಗ ಕೊಡು. ಸ್ವರ್ಗ ಅಂದ್ರ ಈ ಜಗತ್ತೇ ಕಿಮ್ಮತ್ ಮಾಡಿದ್ರು ಅದ್ರ ಒಂದು ತುಕಡಿ ಆಗುದಿಲ್ಲ ಸ್ವರ್ಗದ ಕಿಮ್ಮತ್. ತಾಯಿ ಅಷ್ಟು ಮಕ್ಕಳಿಗೋಸ್ಕರ ಸ್ವರ್ಗ ಬಿಟ್ಟು ಕೊಡ್ತಾಳ. ಹೀಗಾಗಿ ತಾಯಿ ತಂದೆಗೆ ಮಕ್ಕಳಾದವರು ಯಾವಾಗಲೂ ಬೆಲೆ ಕೊಟ್ಟು ಹೋಗ್ಬೇಕು. ಈ ಕೇಳ್ರಿ ನಿಮ್ದು ಹೇಳ್ತೀನಿ, ಶಿಕ್ಷಣ ಕಳಿ ಮಕ್ಳು ಯಾರಾಗ್ಲಿ ಡಾಕ್ಟರ್ ಅನ್ನೋ ಪದವಿ 3 ಅದಾವ. ಇದು ಶಿಕ್ಷಣ ಮಂದಿರದೊಳಗೆ ನಾನು ನಿಂತೀನಿ. ಪರಮಾತ್ಮ ಇದೇ ಮಕ್ಕಳಿಗೆ ಕೊಡ್ಬೇಕು ಅದು 3 ಸ್ಥಾನ. ಡಾಕ್ಟರ್ ಅನ್ನೋ ಪದವಿ 3 2 ಶಿಕ್ಷಣ ಕೊಡ್ತೈತಿ, 1 ಗೌರ್ಮೆಂಟ್ ಕೊಡ್ತೈತಿ. ಶಿಕ್ಷಣ ಏನ್ ಕೊಡ್ತೈತಪ್ಪ, ಕಲಿತು ಜೀವ ಉಳಿಸು ಡಾಕ್ಟರ್ ಒಬ್ರು, 2ನೇದು PhD ಮಾಡಿ ಡಾಕ್ಟರ್, ಅದು 2ನೇದು ಶಿಕ್ಷಣ. 3ನೇದು ಸಾಧನೆ ಮಾಡು ಡಾಕ್ಟರ್ ಸರ್ಕಾರ ಕೊಡ್ತೈತಿ. 1 ಶಿಕ್ಷಣ ಕಲಿತು ಜೀವ ಆಗೋ ಡಾಕ್ಟರ್ ಶಿಕ್ಷಣ ಕೊಡ್ತೈತಿ. 2ನೇದು PhD ಮಾಡಿದವ್ರಿಗೆ ಡಾಕ್ಟರೇಟ್ ಕೊಡ್ತೈತಿ. 3ನೇದು ಸಾಧನೆ ಮಾಡುವ ಡಾಕ್ಟರ್ ಸರ್ಕಾರ ಕೊಡ್ತೈತಿ. ಆ 3 ವಿದ್ಯೆ ಈ ಆಶ್ರಯ ಕಾಲನಿ ಬಡ ಮಕ್ಕಳಿಗೆ ಮಾಡಪ್ಪ ಪರಮಾತ್ಮ ಅಂತ ಕೇಳ್ಕೊಳ್ತಾ 2 ಮಾತು ಮುಗಿಸ್ತೀನಿ. ಪರಮಾತ್ಮ ಎಲ್ಲಾ ಈ ಬಡ ಮಕ್ಕಳಿಗೆ ಮಾಡಿಬಿಡು ಆ 3 ವಿದ್ಯೆ. ಇಲ್ಲೇನಿರುವಂತ ಆಶ್ರಯ ಕಾಲನಿ ಬಡ ಮಕ್ಕಳಿಗೆ ಕೊಡು ಪರಮಾತ್ಮ ಅಂತ ಹೇಳಿ 2 ಮಾತು ಮುಗಿಸ್ತಾ. ಕೊಡ್ರಿ ನಡು ಕೊಡ್ರಿ ನಡು. ಕೈ ಹಿಡ್ಕೊಂಡ್ಬಿಡ್ರಿ ಅಂತ ಹೇಳ್ರಿ ಅವ್ರಿಗೆ. ಇದೇ ವೇಳೆ ಪುರಸಭೆ ಸದಸ್ಯೆ ಶಾಂತಾಬಾಯಿ ಪೂಜಾರಿ, ಮುಖಂಡ ಮುತ್ತು ಗಣಾಚಾರಿ ಮಾತನಾಡಿದರು. ಪ್ರಮುಖರಾದ ರಾಮು ಪೂಜಾರಿ, ಹನುಮಂತ ಬೈಲ್ಪತ್ತಾರ್, ಶಂಕರ್ ಬೈಲ್ಪತ್ತಾರ್, ಬನ್ಯವ್ವ ಮಾದರ್, ರೇಣುಕಾ ಕಂಬಾರ್, ಮಡಿವಾಳಮ್ಮ ಡವಳಗಿ ಸೇರಿದಂತೆ ಮತ್ತಿತರರು ಇದ್ದರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಪ್ರೀತಿಯ ಇಬ್ರಾಹಿಂ ಸಾಬ್ ಮುಲ್ಲಾ ಅವರಿಗೆ ನನ್ನ ಕಡೆಯಿಂದ ನಮನ. ಇಲ್ಲಿ ಬಡ ಮಕ್ಕಳಿಗಾಗ್ಲಿ ಯಾವುದೇ ಹಬ್ಬ ಜಾತ್ರಿ ಯಾವುದೇ ಬಂದ್ರು ಈಗಿನ ಕಾಲದಾಗ ಅಂತಂಬ್ರ ಕೊಡೋದಿಲ್ಲ. ಅಂತಾದ್ರು ಬಂದು ಎಲ್ಲಾ ಬಡ್ರ ಮಕ್ಕಳಿಗೆ ಕರೆದು ತನ್ನ ಕೈಲಾದಷ್ಟು ಸಹಾಯ ಮಾಡ್ತಾರ. ಅವರಿಗೆ ಆಯುಷ ಆರೋಗ್ಯ ಆ ದೇವ್ರ ಕೊಡ್ಲಕ್ ನಾ ಬಿಡ್ಕೊತೀನಿ. ಇಷ್ಟ 2 ಮಾತು ಹೇಳಿ ನಾನು ಶ್ರೀ ಗುರುಬೇ ನಮಃ. ಏನಪ್ಪಾ ಅಂತಂತಂದ್ರ, ಇಂದು ಮುದ್ದೇಬೇಳ ಆಶ್ರಯ ಕಾಲೋನಿಯಲ್ಲಿ ಇರುವಂತ ಈ ಕನ್ನಡ ಶಾಲೆಯಲ್ಲಿ ಶಾಲೆ ಕಲಿಯುವಂತ ಮಕ್ಕಳಿಗೆ ಇವತ್ತಿನ ಹಬ್ಬ ಯಾವ್ದಪ್ಪ ಅಂದ್ರೆ ಮೊಹರಂ ಹಬ್ಬಕ್ಕೆ ಹರಕೆ ಹೊತ್ಕೊಂಡು ಫಕೀರ್ ಆಗುವಂತ ಒಂದು ಸನ್ನಿವೇಶ. ಆ ಸನ್ನಿವೇಶದಲ್ಲಿ ಪ್ರತಿಯೊಬ್ಬರು ಯಾರೆಲ್ಲ ಫಕೀರ್ ಆಗಿರ್ತಾರೋ ಇಬ್ರಾಹಿಂ ಮುಲ್ಲಾ ಅವರು ಅವರಿಗೆ ಧನ ಸಹಾಯ ಮಾಡುವಂತ ಅವ್ರ ಮನೋಭಾವನೆ ಹೊಂದಿರ್ತದೆ. ಆದ ಕಾರಣದಿಂದ ಈಗ ಅವ್ರು ಇಲ್ಲಿ ಮುಲ್ಲಾ ಸಾಹೇಬ್ರವ್ರು ಬಂದು ಈ ತರ ಸ್ವಲ್ಪ ದಾನ ಮಾಡ್ಬೇಕನ್ನುವಂತ ನನ್ನ ಅಭಿಪ್ರಾಯ ಹೊಂದಿನಿ, ಮಾಡ್ಬೇಕು ಅನ್ನುವಂತ ವಿಚಾರಕ್ಕೆ ಬಂದಿರ್ತಾರೆ. ಪ್ರತಿಯೊಂದು ಸಲನು ಇದಕ್ಕಿಂತ ಮುಂಚೆ ವಿಡಿಯೋಗಳು ಕೂಡ ನೋಡಿದಿರಿ. ಅವರು ಪ್ರತಿಯೊಂದು ಕಡೆನೂ ದಾನ ಧರ್ಮ ಮಾಡೋದ್ರಲ್ಲಿ ಒಂದ್ ಸ್ವಲ್ಪ ಅವ್ರ ಮನೋಭಾವನೆ ಇದೆ. ಅದೇ ತರದಲ್ಲಿ ಇವತ್ತು ಕೂಡ ಮುದ್ದೇಬೇಳ ಆಶ್ರಯ ಕಾಲೋನಿಯಲ್ಲಿ ಕನ್ನಡ ಶಾಲೆಯಲ್ಲಿ ಹಮ್ಮಿಕೊಂಡಿರ್ತಾರೆ. ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳಿದ್ರು. ಇಲ್ಲಿ ಮಳೆ ಬಂತು, ಒಂದ್ ಸ್ವಲ್ಪ ಮಳೆ ಬರೋ ಕಾರಣದಿಂದ ಸ್ವಲ್ಪ ಮಕ್ಕಳು ಬರೋದು ಸ್ವಲ್ಪ ಲೇಟ್ ಆಯ್ತು. ಆದ ಕಾರಣದಿಂದ ಸಾಯಂಕಾಲನೂ ಆಗ್ತಾ ಬಂತು ಇಲ್ಲಿ. ಹಾಗಾಗಿ ಇಲ್ಲಿ ನಮ್ಮ ಚಕ್ರವರ್ತಿ ನ್ಯೂಸ್ನವರು ಚೈತನ್ ಕುಮಾರ್ ಅವರು ಇಲ್ಲಿ ಒಬ್ರು ಫ್ರೆಂಡ್ ಮನೆಗೆ ಬಂದಿದ್ರು. ನಾವೆಲ್ಲ ಇಲ್ಲಿ ಜನ ಸೇರಿದ್ ನೋಡಿ ಅವ್ರು ಕೂಡ ಬಂದ್ರು. ಏನು ಜನ ಸೇರಿದ್ ಅಂತ ಕೇಳಿದಾಗ, ಇಲ್ಲ ನಾವು ಇಬ್ರಾಹಿಂ ಮುಲ್ಲಾ ಅವರು ಈ ತರ ಒಂದು ದಾನ ಕೊಡುವಂತ ಮೂಲಕವಾಗಿ ಫಕೀರ್ ಆದವ್ರಂತವ್ರಿಗೆ ಕೊಡ್ಲಿಕ್ಕೆ ಅಂತೇಳಿ ಬಯಸಿದ್ದಾರೆ ಸರ್, ನೀವು ಬಂದಿದ್ರಿ ಚಲೋ ಆಯ್ತು ಅಂತ ನಾವ್ ಹೇಳುವಾಗ, ಆಯ್ತು ನಾ ಇದನ್ನ ಅಟೆಂಡ್ ಮಾಡ್ತೀನಿ ಅಂತೇಳಿ ಅವ್ರು ಕೂಡ ಅಟೆಂಡ್ ಮಾಡಿದ್ದಾರೆ. ಪ್ರತಿಯೊಂದು ಸಲ ಅವ್ರು ಕೂಡ ಬಡವ್ರು ಎಲ್ಲಿದ್ದಾರೆ ಅಂತೇಳಿ ಅವ್ರು ಕೂಡ ಹುಡುಕಿ ಹಿಡ್ಕೊಂಡು ಸ್ವಲ್ಪ ಈ ಬೆಳಕಿಗೆ ತರುವಂತದ್ದು. ಅವ್ರು ಆಕಸ್ಮಿಕವಾಗಿ ಬಂದ್ರು, ನಾವು ಇಲ್ಲ ಆಕಸ್ಮಿಕವಾಗಿ ಇಟ್ಕೊಂಡ್ರು. ಇದೇನೋ ಒಂದು ಫಂಕ್ಷನ್ ಸಣ್ಣ ಪ್ರಮಾಣದಲ್ಲಿ ಇದ್ದಿದ್ದು ದೊಡ್ಡ ಪ್ರಮಾಣದಲ್ಲಿ ಆಗ್ಬೇಕು ಅನ್ನುವಂತ ವಿಚಾರಕ್ಕ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಇಬ್ರಾಹಿಂ ಮುಲ್ಲಾರು ಕೂಡ ಧನ್ಯವಾದಗಳನ್ನ ಹೇಳ್ತಾ, ಇಲ್ಲಿ ನಮ್ಮ ಆಶ್ರಯ ಕಾಲೋನಿಯ ಮೆಂಬರ್ ಸಾಹೇಬ್ರಾದಂತ ಶಾಂತಮ್ಮ ರಾಮಣ್ಣ ಪೂಜಾರಿ ಅವರಿಗೆ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಇಲ್ಲಿ ಬಂದಂತ ಗುರು ಹಿರಿಯರಿಗೆ ಕೂಡ ನಮ್ಮ ಧನ್ಯವಾದ ಅಂತ ಹೇಳ್ತಾ, ಚಕ್ರವರ್ತಿ ನ್ಯೂಸ್ನವರು ಕೂಡ ತುಂಬಾ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.
ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.